ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಕೊಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಡೈರೆಕ್ಟ್ ಶಾಪಲ್ಲಿ ವ್ಲಾಗ್ ಮಾಡ್ತಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ಹೌದು, ಒಂದು ಸ್ಯಾರಿ ಪ್ಲೇಟಿಂಗ್ ಕೊಟ್ಟಿದ್ರು. ಅಪ್ಪನ ಅಂಗನವಾಡಿಗೆ ಬಿಟ್ಬಿಟ್ಟು ಅದು ನಾಮಕರಣಕ್ಕೆ ಅರ್ಜೆಂಟಾಗಿ ಬೇಕು ಅಂತ ಹೇಳಿದರು. ಹಾಗಾಗಿ ಬೇಗನೆ ಅವ್ರ ಸ್ಯಾರಿನ ನಾನು ಪ್ಲೇಟ್ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆ ನನಗೆ ಕೆಲಸಗಳು ಕೂಡ ಇತ್ತು, ಯಾಕಂದರೆ ಆರ್ಡರ್ ಇತ್ತು ಬ್ರೈಡಲ್ ಮೇಕಓವರ್ ಎಲ್ಲ. ಹಾಗಾಗಿ ಫಸ್ಟ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟು ಅಂತ ಕೇಳಿದ್ರಲ್ಲ, ಹಾಗಾಗಿ ಅವ್ರಿಗೇನೆ ಮೊದಲು ನಾನು ಮಾಡಿಕೊಡ್ತಾ ಇದ್ದೀನಿ. ಆ ಪ್ಲೇಟಿಂಗಿಗೆ ಆಲ್ಮೋಸ್ಟ್ ನಾನು ಮಿನಿ ವ್ಲಾಗ್ಸಲ್ಲೆಲ್ಲ ನಾನು ಶೇರ್ ಮಾಡಿದ್ದೆ. ತುಂಬಾ ನಾನು ಪ್ಲೇಟಿಂಗ್ ವೀಡಿಯೋಸ್ಗಳು ಮಾಡಿ ಹಾಕಿದ್ದೆ. ಆ್ಯಂಡ್ ಲಾಂಗ್ ವೀಡಿಯೋ ಮಾಡಿ ಹಾಕಲಿಲ್ಲ, ಯಾಕಂದರೆ ಅದು ವೀಡಿಯೋಸ್ ಎಲ್ಲ ತುಂಬಾ ಡಿಲೀಟ್ ಆಗಿಬಿಡ್ತು. ಇದಕ್ಕಿಂತ ಮುಂಚೆ ಇನ್ನೊಂದು ವ್ಲಾಗ್ ಬರಬೇಕಾಗಿತ್ತು, ಆದರೆ ಅದು ವೀಡಿಯೋಸು ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಎಲ್ಲ ಡಿಲೀಟ್ ಆಗೋಯಿತು. ಹಾಗಾಗಿ ನೆಕ್ಸ್ಟ್ ಯಾವುದಿತ್ತು ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿಂದ ಅಪ್ಪನ ಕರ್ಕೊಂಡು ಬಂದ್ಬಿಟ್ಟು ನಾನು ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ ಅಲ್ವಾ, ಅವ್ರದ್ದು ನಾನು ಸ್ಯಾರೀಸು ಪ್ಲೇಟಿಂಗಿಗೆ ಕೊಟ್ಟಿದ್ದರು. ಹಾಗಾಗಿ ಅದನ್ನೆಲ್ಲ ಮಾಡಿಕೊಟ್ಬಿಟ್ಟು ಅವ್ರಿಗೆ ವಾಪಸ್ ಕೊಡೋದಕ್ಕೆ ಹೋಗ್ತಾಯಿದ್ದೆ. ಇನ್ನು ಸಂಜೆ ಮೇಲೆ ನನಗೆ ವರ್ಕು ಕೂಡ ಇತ್ತು, ಸ್ಟಾರ್ಟ್ ಆಯಿತು. ಯಾಕಂದರೆ ನೆಕ್ಸ್ಟ್ ಡೇ ನನಗೆ ಬ್ರೈಡಲ್ ಮೇಕಓವರ್ ಇತ್ತು. ಹಾಗಾಗಿ ಹಿಂದಿನ ದಿವಸ ಜ್ಯುವೆಲ್ರಿ ಎಲ್ಲ ತೊಗೊಳ್ಳೋಣ, ಹಾಗೆ ಮೇಕಪ್ದು ಏನೇನು ಬೇಕೋ ಅದನ್ನೆಲ್ಲ ಸೆಟ್ ಮಾಡ್ಕೋಬೇಕಾಗಿತ್ತು. ಇನ್ನು ಜ್ಯುವೆಲ್ರಿ ಕೂಡ ಒಬ್ಬರು ರೆಂಟಿಗೆ ಕೇಳಿದರು, ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು ಅವ್ರಿಗೆ ಅಂತೇಳಿ ಪ್ಯಾಕ್ ಮಾಡಿದೆ. ಇನ್ನು ಚಿಕ್ಕಪೇಟೆಯಿಂದ ತುಂಬ ಜನ ಕೇಳಿದ್ರಿ ಏನೇನೆಲ್ಲ ತೊಗೊಂಡು ಬಂದರೆ, ಐಟಮ್ಸ್ ಏನೂ ತೋರಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ಜಸ್ಟ್ ಎಲ್ಲನೂ ಮೇಕಪ್ ಪ್ರಾಡಕ್ಟ್ಸೇ ನಾನು ತಂದಿದ್ದು. ಮೇಕಪ್ ಪ್ರಾಡಕ್ಟ್ಸ್, ಆಮೇಲೆ ಹೇರ್ ಟೂಲ್ಸ್ಗಳಾಗಿರ್ಬೋದು. ತುಂಬಾ ದಿವಸ ಆಗೋಗಿತ್ತು. ನನ್ನ ಒಂದು ವ್ಯಾನಿಟಿ ಕಿಟ್ನ ಅಪ್ಗ್ರೇಡ್ ಮಾಡಿಬಿಟ್ಟು, ಹಾಗಾಗಿ ಮತ್ತೆ ಎಲ್ಲವನ್ನು ನಂಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಚಿಕ್ಕಪೇಟೆ ವೈಭವ್ ಸ್ಟೋರಲ್ಲಿ ಹೋಗಿ ತೊಗೊಂಡು ಬಂದೆ. ಪ್ರತಿಯೊಬ್ಬ ಮೇಕಪ್ ಆರ್ಟಿಸ್ಟ್ಗೂ ಕೂಡ ಇದೊಂದು ಫುಲ್ಲು ಖುಷಿ ವಿಷಯನೇ. ಯಾಕಂದರೆ ಅವ್ರು ಕಲಿತಾಗ ಒಂದು 2,000 3,000 ಇಂಥ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಅವರು ವರ್ಕ್ನ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ಅದು ಹೋಗ್ತಾ 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 ಒಂದು ಅಪ್ಗ್ರೇಡ್ ಮಾಡ್ಕೊತಾರಲ್ಲ ಅವ್ರ ಕಿಟ್ನ. ಅವರು ಏನೇನೆಲ್ಲ ಟ್ರೆಂಡಿಂಗ್ ಬಂದಿದೆ, ನಮ್ಮ ಕ್ಲೈಂಟ್ಗಳಿಗೆ ಯಾವ ಥರ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರಿಗೆ ಎಂತೆಂಥ ಸರ್ವಿಸ್ ನಾವು ಕೊಡ್ಬೋದು, ಆ್ಯಂಡ್ ಪ್ರಾಡಕ್ಟ್ಸ್ಗಳ್ನ ನಾನು ಅವ್ರಿಗೆ ಕೊಡಬೇಕು ಅಂತ ಹೇಗೆಲ್ಲ ಅಂದ್ಕೊತೀವೋ ಅದೆಲ್ಲ ಹೋಗ್ತಾನೆ ಅಲ್ವಾ ನಾವು ಪ್ರತಿಯೊಂದೂ ಎಲ್ಲ ತೊಗೊಂಡು ಅಪ್ಗ್ರೇಡ್ ಮಾಡಿಕೊಂಡು ನಮ್ಮ ಕಿಟ್ನ ನಾವು ಕೂಡ ಎಲ್ಲನೂ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ಟ್ರೆಂಡಿಂಗಲ್ಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳನ್ನ ಅದನ್ನೆಲ್ಲ ರಿಸಲ್ಟ್ ನೋಡೋದಕ್ಕೆ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅದೆಲ್ಲ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಅದನ್ನೆಲ್ಲ ನಾನು ತರಿಸ್ಕೊಂಡೆ. ಪ್ರತಿಯೊಂದು ತುಂಬ ಖಾಲಿಯಾಗಿತ್ತು. ಕೆಲವೊಂದೆಲ್ಲ ನಾವು ಯೂಸ್ ಮಾಡೋ ಕಾಜಲ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಈ ಸತಿ ಹೇಗೋ ನಾನು ಬ್ರೈಡಲ್ ಮೇಕವ್ರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮೇಕಪ್ ಪ್ರಾಡಕ್ಟ್ಸು, ಆಮೇಲೆ ಹೇರ್ ಸ್ಟೈಲ್ಗೆ ಬೇಕಾಗಿರುವಂತಹ ಮಿಷಿನ್ಸ್ಗಳು ಅಷ್ಟೇ. ನಾನು ಸ್ಟಾರ್ಟಿಂಗ್ ತೊಗೊಂಡಾಗ 1,500 2,000 ನಾನು ತೊಗೊಂಡಿದ್ದೆ. ಆ್ಯಂಡ್ ಇವಾಗ ಪ್ರೊಫೆಷ್ನಲ್ ಆಗಿದೆ, ನಾನು ತೊಗೊಂಡೆ. ಆ್ಯಂಡ್ ನಂಗೆ ಅದು ಎಷ್ಟು ಖುಷಿ ಆಯಿತು ಗೊತ್ತಾ. ಆ್ಯಂಡ್ ಫುಲ್ಲು ಹ್ಯಾಪಿ ನನಗೆ. ಪ್ರತಿಯೊಬ್ಬ ಮೇಕಪ್ ಆರ್ಟಿಸ್ಟ್ಗೂ ಕೂಡ ಈ ಥರ ಹ್ಯಾಪಿ ಡೇ ಅಂತ ಇರುತ್ತೆ, ಅವರ ಒಂದು ಕಿಟ್ನ ಅವ್ರು ಅಪ್ಗ್ರೇಡ್ ಮಾಡ್ಕೋಬೇಕಾದ್ರೆ. ಆ್ಯಂಡ್ ನಾನು ಇವಾಗ ಸದ್ಯಕ್ಕೆ 2 ಮಿಷಿನೇ ತೊಗೊಳ್ಳೋಣ ಐಕಾನಿಕ್ ಬ್ರ್ಯಾಂಡಲ್ಲಿ ಅಂತ ಹೇಳ್ಬಿಟ್ಟು. ಒಂದು ಕರ್ಲು ಮತ್ತು ಒಂದು ಕ್ರಿಂಪಿಂಗ್ದು ಮಾತ್ರ ತೊಗೊಂಡು ಬಂದೆ. ಯಾಕಂದರೆ ಸ್ಟ್ರೈಟ್ನರು ಮತ್ತು ಡ್ರೈಯರು ಎಲ್ಲ ನನ್ನ ಹತ್ರ ಇತ್ತು. ಹಾಗಾಗಿ ಅದು ಬಿಟ್ಟು ಇವಾಗ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದೆ. ಅದೆಲ್ಲ ಚೆನ್ನಾಗಿ ಯೂಸ್ ಆಗ್ತಾಯಿತ್ತು. ಆದರೆ ಕರ್ಲೆಲ್ಲ ಸ್ವಲ್ಪ ಬಿದ್ದು ಒಡೆದೋಗಿತ್ತು. ಹಾಗಾಗಿ ಹೊಸದು ತೊಗೊಳ್ಳೇಬೇಕು ಅಂತೇಳಿ ಹೇರ್ ಸ್ಪ್ರೇಸ್ಗಳಾಗಿರ್ಬೋದು, ಹೋಲ್ಡಿಂಗ್ ಸ್ಪ್ರೇಗಳು ಎಲ್ಲ ತುಂಬ ಖಾಲಿಯಾಗಿತ್ತು. ಅದನ್ನು ಎಲ್ಲ ತೊಗೊಂಡು ಬಂದೆ. ಅದನ್ನು ಕೂಡ ಇವಾಗ ನನಗೆ ಬ್ರೈಡಲ್ ಮೇಕಓವರ್ಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ನಾನಿವಾಗ ಕ್ಯಾರಿ ಎಲ್ಲನೂ ನಾನಿವಾಗ ಎಲ್ಲ ಎತ್ತಿ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೋಬೇಕಾದ್ರೆ ನನ್ನ ಮಗ ಒಬ್ಬ ಥರ ಅವನಂತೂ ಹಿಂಸೆ ಕೊಡ್ತಾನೇ ಇದ್ದ. ಅದನ್ನ ಎತ್ಕೊಂಡು ಹೋಗೋದು, ಇದನ್ನ ಎತ್ಕೊಂಡು ಹೋಗೋದು. ನಂಗೆ ಅಲ್ಲಿ ಏನು ಐಟಮ್ ಜೋಡಿಸ್ತಾ ಇದ್ದೀನಿ ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಆಗೋ ಥರ ಎಲ್ಲ ಮಾಡ್ತಾ ಇದ್ದ. ಆದರೆ ಏನೂ ಮಾಡೋಕ್ಕಾಗಲ್ಲ. ಒಂದು ವಸ್ತು ನಾವಿಲ್ಲಿ ಬಿಟ್ಟು ಹೋದ್ರೂ ನಮ್ಗೆ ಅಲ್ಲಿ ಒಂಥರ ಅನ್ನಿಸ್ತಾ ಇರುತ್ತೆ. ಹೇಗೋ ಮ್ಯಾನೇಜ್ ಮಾಡಿ ಬರ್ಬೋದು, ಆದರೆ ಆ ಥರ ಆಗಬಾರ್ದು. ಎಲ್ಲ ವಸ್ತುಗಳು ನಮ್ಮ ಹತ್ರ ಇರಬೇಕು ಅನ್ನೋದೊಂದು ಇದು ಅಷ್ಟೇ. ಇನ್ನು ನಾನು ಬ್ರೈಡ್ಗೆ ಅಂತ ಹೇಳ್ಬಿಟ್ಟು ರಿಸೆಪ್ಷನ್ಗೆ ಅವರು ನೇಮ್ ಹೇರ್ ಆಕ್ಸೆಸರೀಸ್ನ ಕೇಳಿದರು. ನಾನೊಬ್ರಿಗೆ ಹೇಳಿದ್ದೆ, ಆದರೆ ಅವರು ಲಾಸ್ಟ್ ಮಿನಿಟಲ್ಲಿ ಕಳ್ಸೋಕ್ಕಾಗಲ್ಲ ಅಂದರು. ಇನ್ನು ಕರೆಂಟ್ ಕೂಡ ಹೊರ್ಟೋಗ್ಬಿಟ್ಟಿತ್ತು. ನಾನೇ ಕೂತ್ಕೊಂಡು ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 5 ಗಂಟೆಗೆ ಎದ್ದೆ ನಾನು. ಯಾಕಂದರೆ ಬ್ರೈಡಲ್ ವರ್ಕ್ ನಾವು ಬೇಗನೆ ಹೋಗಬೇಕಾಯಿತು. ತುಂಬಾ ದೂರ ಇತ್ತು ಟ್ರಾವೆಲ್ ಮಾಡೋದಕ್ಕೆಲ್ಲ. ನಮಗೆ ಟೈಮ್ ಅಡ್ಜಸ್ಟ್ ಆಗಬೇಕಾಯ್ತಲ್ವ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ನಾನು ಕೂಡ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೆ. ಯಾಕಂದರೆ ಭಾನುವಾರ ನಾಳೆ. ಇನ್ನು ನಾನು ಪೂಜೆ ಗೀಜೆ ಎಲ್ಲ ಮಾಡಿದ್ರೆ ಇನ್ನು ಪ್ರವೀಣ್ ಅವ್ರು ಕೂಡ ಪೂಜೆ ಮಾಡ್ಕೋತಾರೆ ಇನ್ನು ನೆಕ್ಸ್ಟ್ ಡೇ ಅಂತ ಹೇಳ್ಬಿಟ್ಟು. ಶನಿವಾರನೇ ನಾನು
ಎಲ್ಲ ಬೆಳಗಿನ ಜಾವನೇ ಎಲ್ಲನೂ ದೇವ್ರ ಮನೆ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಪೂಜೆ ಗೀಜೆ ಎಲ್ಲನೂ ಮುಗಿಸ್ಕೊಂಡೆ. ಎಷ್ಟೋ ಸಮಾಧಾನ ಈ ಥರ ನಾವು ಎಲ್ಲಾದರೂ ವರ್ಕಿಗೆ ಹೋಗ್ಬೇಕಾದ್ರೆ ಪೂಜೆ ಗೀಜೆ ಎಲ್ಲ ಮಾಡಿ ಒಂಥರ ಪಾಸಿಟಿವ್ ವೈಬ್ಸ್ ಆಗಿರುತ್ತೆ, ಎಲ್ಲನೂ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ನಾನು ಏನು ಹೇರ್ ಆಕ್ಸೆಸರೀಸ್ನ ರೆಡಿ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಟಿಫನ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ, ತುಂಬ್ಕೊಂಡು ಹೋಗೋಣ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾಷ್ಟ ಗೀಷ್ಟ ಎಲ್ಲ ಮಾಡಿ ನಾನು ಕೂಡ ರೆಡಿಯಾಗಿ ದೇವ್ರಿಗೆ ಕೈ ಮುಗಿದು ಇನ್ನು ನಾನು ಅಲ್ಲಿಂದ ನನ್ನ ವರ್ಕ್ಗೆ ಹೊರಟೆ. ಎಲ್ಲಿಗೆ ಹೊರಟೆ ಅಂದರೆ ಚನ್ನಪಟ್ಟಣ 700 ಹತ್ರ ಇದ್ದಿದ್ದು ಮೇಕ್ ಓವರ್. ಇದಕ್ಕಿಂತ ಮುಂಚೆ ನೀವು ನೋಡಿರ್ತೀರ, ನಾನೊಬ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಮೈಸೂರು ಮತ್ತು ಮೇಲುಕೋಟೆಗೆಲ್ಲ ಹೋಗಿದ್ದೆ. ಅವ್ರದ್ದೇನೆ ನಂದು ಇವತ್ತು ಬ್ರೈಡಲ್ ವರ್ಕ್ ಇರೋದು. ಆ್ಯಂಡ್ ಅವರಂತೂ ಅವ್ರ ಡೇಟ್ ಫಿಕ್ಸ್ ಆಗಿದ ತಕ್ಷಣ ಮೇಕಪ್ ನೀವೇ ಮಾಡಿಕೊಡ್ಬೇಕು ಅಂಥೇಳಿ ಈ 2 ಮಂತ್ಸ್ ಹಿಂದೆಯೇ ನನಗೆ ಬುಕ್ ಮಾಡ್ಕೊಂಡಿದ್ರು. ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಅವ್ರು ಬುಕ್ ಮಾಡಿದಾಗ. ಆ್ಯಂಡ್ ಫೈನಲಿ ಅವ್ರ ಬಿಗ್ ಡೇ ದಿವಸ ನಾವು ಅವ್ರ ಊರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ ಬಂದೇ ಬಿಟ್ವಿ. ಆ್ಯಂಡ್ ನಾವು ತಲುಪಿದಾಗ ಒಂದು 4-4:30 ಆಗಿತ್ತು. ಆದರೆ ಬ್ರೈಡ್ ಗ್ರೂಮ್ ಇನ್ನೂ ಬಂದಿರಲಿಲ್ಲ. ಸೊ ರೂಮ್ ಎಲ್ಲ ಕೊಟ್ಟಿದ್ದರು, ಅಲ್ಲಿಗೆ ಹೋಗಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ವಿ. ಅಷ್ಟೊತ್ತೊಳಗೆ ಗ್ರೂಮ್ ಬಂದರು. ಅವ್ರನ್ನ ಫಸ್ಟ್ ರೆಡಿ ಮಾಡಿ ಕಳಿಸ್ಬಿಡಿ, ಅವ್ರು ಫೋಟೋಸ್ ತೆಗೆಸ್ಕೋತಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇವಾಗ ಅವ್ರಿಗೆ ಗ್ರೂಮ್ಗೆ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರು ಮುಂಚೆನೇ ನನ್ನ ವರ್ಕ್ ನೋಡಿದರು. ಇನ್ನೇ ಬಂದಿದ್ದ ತಕ್ಷಣ ಅವರು ಕೂಡ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಫೈನಲಿ ಅವ್ರನ್ನೂ ಕೂಡ ರೆಡಿ ಮಾಡಿ ಕಳಿಸ್ದೆ. ಈ ಥರ ಕಾಣಿಸ್ತಾ ಇದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದ್ದರು. ಆ್ಯಂಡ್ ನನಗೆ ಇವಾಗ ನಾನು ಕೂಡ ಗ್ರೂಮ್ ಮೇಕ್ ಓವರ್ಸ್ದು ಎಲ್ಲ ನಾನು ಆರ್ಡರ್ಗಳನ್ನ ತೊಗೋತಾ ಇರೋದು. ನೀವೇನಾದರೂ ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಅಷ್ಟೊತ್ತೊಳಗೆ ಬ್ರೈಡ್ ಕೂಡ ಬಂದರು. ಆ್ಯಂಡ್ ಎಷ್ಟು ನಕ್ಕಿದ್ದೀವಿ ಅಂದರೆ ನಿಜವಾಗ್ಲೂ ಅಷ್ಟು ನಗಾಡ್ಕೊಂಡು ನಾವು ಈ ಒಂದು ವರ್ಕ್ನ ಮಾಡಿದ್ದು. ಯಾಕಂದರೆ ಸ್ವಂತದವರೇನೋ ಅನ್ನೋ ಥರನೇ ಕಂಫರ್ಟ್ ಫೀಲ್ ಮಾಡಿಸಿದ್ರು. ಸೊ ಫೈನಲಿ ಅವ್ರನ್ನ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ, ರೆಡಿ ಮಾಡಿದ್ವಿ. ಯಾಕಂದರೆ ಅವ್ರ ಸುತ್ತಮುತ್ತ ಎಲ್ಲ ಅವ್ರ ಫ್ರೆಂಡ್ಸೇ ಕೂತ್ಕೊಂಡಿದ್ರು, ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು, ನಗಿಸ್ತಾಯಿದ್ರು. ಅವ್ರನ್ನೆಲ್ಲೂ ಇದನ್ನಾಗೋಕ್ಕೆ ಬಿಡಲಿಲ್ಲ. ಅಷ್ಟು ಆ್ಯಕ್ಟಿವ್ ಆಗಿ ಅವ್ರನ್ನ ಇರಿಸ್ಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ದು ಏನು ಬೇಕು ಏನು ಬೇಡ ಪ್ರತಿಯೊಂದನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ಕೊತಾ ಇದ್ರು. ಎಷ್ಟು ಖುಷಿ ಆಗ್ತಾಯಿತ್ತು ಅವ್ರನ್ನೆಲ್ಲ ನೋಡಿದಾಗ. ಅಷ್ಟೇ ಹ್ಯಾಪಿಯಾಗಿ ನಾನು ಕೂಡ ಖುಷಿಯಾಗಿ ಪಟ್ಟಿದ್ದೀನಿ ಅವ್ರನ್ನ ನೋಡ್ತಾ ಇದ್ರೇ. ಯಾಕಂದರೆ ನಮ್ಗೆ ಆ ಥರ ಎಲ್ಲ ಇರಲಿಲ್ವಲ್ಲ ಅಂತ ಒಂದು ಜಲಸ್ ಫೀಲ್ ಆಗ್ತಾಯಿತ್ತು ಅವ್ರನ್ನೆಲ್ಲ ನೋಡಿದಾಗ. ಅವ್ರ ಫ್ರೆಂಡ್ಸ್ ಸುತ್ತಮುತ್ತ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡೋದನ್ನ ನೋಡಿದ್ರೆ. ಆದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದರು ಕಪಲ್ಸು. ಆ್ಯಂಡ್ ನಾನು ಕೂಡ ಹೋಗಿ ಸ್ಟೇಜ್ ಹತ್ರ ಎಲ್ಲ ಸ್ವಲ್ಪ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದೆ. ಆ್ಯಂಡ್ ಅವ್ರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕು. ಯಾಕೆಂದರೆ ಅವತ್ತು ನನ್ನ ನಂಬಿ ಅವತ್ತು ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಹೇಗೆ ವರ್ಕ್ ಮಾಡ್ತೀನಿ ಅಂತ. ಆದರೆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಮಾಡಿಸ್ಕೊಂಡು ಅಲ್ಲೇ ಇಷ್ಟಪಟ್ಟು ತಿರ್ಗಿ ಅವ್ರ ವೆಡ್ಡಿಂಗ್ ಕೂಡ ಬುಕ್ ಮಾಡಿಕೊಂಡ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಂಜಲಿ ಅವರೇ ಆ್ಯಂಡ್ ಪ್ರವೀಣ್ ಅವರೇ, ಈ ಒಂದು ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ನಿಮ್ಮ ಒಂದು ಬಿಗ್ ಡೇ ದಿವಸ. ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಡೇ ನಾವು ಮುಹೂರ್ತಮ್ಗೆ ರೆಡಿ ಮಾಡ್ತಾಯಿದ್ದೀವಿ. ಆದರೆ ಅವ್ರನ್ನ ಗ್ರೂಮ್ ರೆಡಿ ಮಾಡಿ ಕಳಿಸಿದ್ದು ನಂಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬ್ರೈಡ್ಗೆ ಮಾತ್ರ ನಾನು ಇವಾಗ ರೆಡಿ ಮಾಡ್ತಾ ಇರೋದು ವೀಡಿಯೋ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಮೆಸ್ಸಿ ಆಯಿತು. ಯಾಕಂದರೆ ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಶಾಸ್ತ್ರ ಅಂತ ಹೇಳ್ಬಿಟ್ಟು ಹೋದರು. ತಿರ್ಗಾ ಬಂದರು, ಸೀರೆ ಉಡ್ಸ್ಕೊಂಡು ಹೋದರು. ತಿರ್ಗಾ ಬಂದರು, ಹೇರ್ ಸ್ಟೈಲ್ ಅರ್ಧಂಬರ್ಧ ಮಾಡಿಸ್ಕೊಳ್ಳೋ ಥರ ಆಯಿತು. ತಿರ್ಗಾ ಹೋದರು, ಮೇಕಪ್ ಮಾಡಿಸ್ಕೊಂಡು ಹೋದರು. ಅದು ಕೂಡ ಎಲ್ಲ ಸ್ವಲ್ಪ ಇದೇ ರೀತಿಯಾಗಿ ಆಯಿತು. ಅದೊಂದು ನನಗೆ ಬೇಜಾರಾಯಿತು. ಸ್ವಲ್ಪ ಪ್ರಾಪರಾಗಿ 1 ಅವರ್ ಆದರೂ ನಮಗೆ ಕೊಟ್ಬಿಟ್ಟಿದ್ರೆ ನೀಟಾಗಿ ಹೇರ್ ಸ್ಟೈಲೆಲ್ಲ ತುಂಬ ನೀಟಾಗಿ ಫಿನಿಶಿಂಗ್ ಮಾಡಿ ಇನ್ನೂ ಸ್ವಲ್ಪ ನೀಟಾಗಿ ಮಾಡಿಬಿಟ್ಟು ಕಳಿಸ್ಬೋದಾಗಿತ್ತು. ಅದೊಂದು ಸ್ವಲ್ಪ ಇದಾಯಿತು, ಮಿಸ್ ಆಯಿತು ಅಂತ ಅನ್ನಿಸ್ತು. ಆದರೆ ಅದು ಬಿಟ್ಟರೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ ಬಂದಿತ್ತು. ಯಾಕಂದರೆ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದು ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು. ಮೇಕಪ್ ಅಂತೂ ತುಂಬಾ ಚೆನ್ನಾಗಿದೆ, ಅವ್ರ ಸ್ಕಿನ್ ಟೋನ್ ಹೇಗಿದೆ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ಅವ್ರ ಎಂಗೇಜ್ಮೆಂಟಲ್ಲಿ ಚೆನ್ನಾಗಿರಲಿಲ್ಲ, ಇವತ್ತು ಚೆನ್ನಾಗಿತ್ತು, ನಿನ್ನೆ ರಿಸೆಪ್ಷನಲ್ಲಿ ಚೆನ್ನಾಗಿತ್ತು ಅಂತ ತುಂಬಾ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ. ಆ್ಯಂಡ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಅವರು ಕೂಡ ಬ್ರೈಡ್ ನನ್ನ ಹತ್ರ ರಿವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ನೋಡ್ಬೋದು ಅವ್ರು ಏನು ಹೇಳಿದ್ರು ಅಂತ ಹೇಳಿಬಿಟ್ಟು. ನಿನ್ನೆ ಇವತ್ತು ಹೇಗಿತ್ತು ಮೇಕಪ್? ಮೇಕಪ್ ತುಂಬ ಚೆನ್ನಾಗಿತ್ತು. ನಮ್ಗೆ ಕೇಳ್ದಂಗೆ ಮಾಡಿಕೊಟ್ಟವ್ರೆ, ನ್ಯಾಚುರಲ್ ಆಗಿ ಮಾಡಿ. ಚೆನ್ನಾಗಿತ್ತಾ? ಚೆನ್ನಾಗಿ ರೆಕಮೆಂಡ್ ಮಾಡ್ತೀರಾ ಬೇರೆಯವ್ರಿಗೆ? ಮಾಡ್ತೀನಿ.
ಥ್ಯಾಂಕ್ ಯು ಮ್ಯಾಮ್. ಕೇಳಿದ್ರಲ್ಲ ಅವ್ರ ಮುಖದಲ್ಲಿರೋ ಖುಷಿನ ನೋಡಿ, ಆ ಮಾತುಗಳನ್ನ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಇನ್ನು ಅವ್ರದ್ದು ಬೀಗ್ರೂಟದ್ದು ಒಂದು ಸ್ಯಾರಿ ಪ್ರಿಪ್ಲೇಟ್ ಮಾಡಿ ಕೊಟ್ಟೋಗಿ ಅಂದರು. ಹಾಗಾಗಿ ನಾವು ಕೂಡ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದು ಅವ್ರ ಸ್ಯಾರಿನ ಪ್ರಿಪ್ಲೇಟಿಂಗ್ ಮಾಡಿ ಕೊಟ್ವಿ. ಯಾಕಂದರೆ ಐರನ್ ಬಾಕ್ಸ್ ಏನೂ ಇರಲಿಲ್ಲ. ಅಟ್ಲೀಸ್ಟ್ ಸ್ಟ್ರೈಟ್ನರಲ್ಲೇ ಎಷ್ಟಾಗುತ್ತೋ ಅಷ್ಟನ್ನು ನಾನು ಇದನ್ನು ಮಾಡಿಕೊಂಡು ಅವ್ರಿಗೆ ಪ್ರಿಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಟ್ಟು, ಇನ್ನು ಅಲ್ಲಿಂದ ನಾವು ವಾಪಸ್ಸು ಸೀದಾ ನಮ್ಮ ಮನೆಗೆ ಬಂದ್ವಿ. ಹೀಗಿತ್ತು ಇವತ್ತಿನ ಒಂದು ಮೇಕ್ ಓವರ್ ದಿವಸದ ವ್ಲಾಗು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ